ಪಟ್ಟಣದ ಹೊರವಲಯದ ಕಾರಕೂರು ಕ್ರಾಸ್ ಬಳಿ ಇರುವ ಬ್ಲೂಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕನ್ನಡಿಗರು ಶಾಂತಿ ಪ್ರಿಯರು, ಸ್ನೇಹ ಬಯಸುವ ಹೃದಯವಂತರು. ಕನ್ನಡ ನಾಡಿನ ಸಂಸ್ಕೃತಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ. ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿರಬೇಕು ಅಂತ ಬ್ಲೂಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲೆ ವೈಎಚ್ ಮಂಜುಳಾ ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲೂಮ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷ ಡಾಕ್ಟರ್ ಬಿ ಗೋವಿಂದರಾಜು, ಕಾರ್ಯದರ್ಶಿ ಅಶ್ವಿನಿ, ಕನ್ನಡ ಶಿಕ್ಷಕರಾದ ಆನಂದ್ ರೆಡ್ಡಿ, ಶಿಕ್ಷಕಿ ಲಕ್ಷ್ಮಿ, ಸುನಂದಮ್ಮ, ದೈಹಿಕ ತರಬೇತಿ ಶಿಕ್ಷಕ ಅನಿಲ್ ಕುಮಾರ್ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಮಾರ್ಕೆಟ್ ಅಲ್ಲಿ ಬಜಾರಲ್ಲಿ ಮಾರ್ತಾ ಇದ್ರಂತೆ. ಸೊ ಅಂಥದ್ದು ಸಂಪತ್ಭರಿತವಾದ ನಾಡು ನಮ್ಮದು. ನಮ್ಮ ನಾಡಿನಷ್ಟು ಮೋಸ್ಟ್ಲಿ ಸಂಸ್ಕೃತಿ ಇರ್ಬೋದು, ಯಾವುದೇ ಒಂದು ಫೀಲ್ಡ್ ತಗೊಂಡ್ರು ಕೂಡ ಯಾವುದಕ್ಕೂ ನಮ್ಮ ಕರ್ನಾಟಕ ಕಡಿಮೆ ಇಲ್ಲ. ಒಂದು ಕ್ರಿಕೆಟ್ ತಗೊಂಡ್ರಿ ಕೂಡ ಅಲ್ಲಿಯವರು ಕೂಡ ನಮ್ಮ ಕನ್ನಡದವರಿಂದ ಇದ್ದಾರೆ. ಒಂದು ಇಂಡಸ್ಟ್ರೀಸ್ ತಗೊಂಡ್ರಿ, ಫಿಲಮ್ ಇಂಡಸ್ಟ್ರೀಸ್ ಅದು ಕೂಡ ಕನ್ನಡದಲ್ಲಿದ್ದಾರೆ. ಸೊ ಎಷ್ಟೊಂದು IT ಕಂಪ್ನಿಗಳು ಕೂಡ ಇಂಜಿನಿಯರ್ಸ್ ಕೂಡ ನಮ್ಮ ಕರ್ನಾಟಕದವರು, ಎಕ್ಸ್ಪರ್ಟ್ ಡಾಕ್ಟರ್ಸ್ ಆ್ಯಂಡ್ ಸರ್ಜನ್ಸ್ ಕೂಡ ನಮ್ಮ ಕನ್ನಡದವರೇ. ತುಂಬ ಹೆಮ್ಮೆ ಆಗುತ್ತೆ ನಾವು ಕರ್ನಾಟಕದವರು ಅಂತ ಹೇಳ್ಕೊಳ್ಳಿಕ್ಕೆ. ಸೊ ಇವತ್ತು ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನ ಇಷ್ಟೊಂದು ಶಿಸ್ತುಬದ್ಧವಾಗಿ ನಿರ್ವಹಿಸಿದಂತಹ ಎಲ್ಲ ಶಿಕ್ಷಕರಿಗೂ, ಗಾಯತ್ರಿ, ಲಕ್ಷ್ಮಿ, ಸುನಂದ, ಆನಂದ್ ಮತ್ತೆ ಎಲ್ಲ ಡ್ಯಾನ್ಸ್ ಉಪಕಾರಿಗಳು ಕೂಡ, ಮತ್ತೆ ಪ್ರತಿಯೊಂದು ಟೀಚರ್ PKG ಇಂದ 10th ವರೆಗೂ ಪ್ರತಿಯೊಂದು ಟೀಚರ್, ನರೇಂದ್ರ, ನಾಗೇಂದ್ರ ಎಲ್ಲರಿಗೂ ಕೂಡ ನನ್ನ ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟೊಂದು Bye.